ಅಕ್ಕ ಇದೆಲ್ಲದರ ಜೊತೆಗೆ ಒಂದು ಸ್ಟಾರ್ ವಾರ್ ಫ್ಯಾನ್ ವಾರ್ ಇದೆಯಾ ಸ್ಯಾಂಡಲ್ವುಡಲ್ಲಿ ನೀವು ಇಷ್ಟು ವರ್ಷ ಜರ್ನಿ ಮಾಡಿ? ನಿನ್ನೆ ನಾನು ಸುದೀಪ್ ಅವ್ರ ಇಂಟರ್ವ್ಯೂ ನೋಡ್ತಾ ಇದ್ದೆ. ಅವರು ಹೇಳ್ತಾ ಇದ್ರು ದಟ್ ನಾನು ದರ್ಶನ್ ಯಾವತ್ತಾದರೂ ಮೈಕ್ ಇಟ್ಕೊಂಡು ಜಗಳ ಆಡಿದ್ದೀವಿ, ಅಲ್ಲೇ ಮುಗ್ದೋಯ್ತು ಅನ್ಸುತ್ತೆ. ಐ ಥಿಂಕ್ ಹೀ ಗೇವ್ ಇಸ್ ಆನ್ಸರ್. ತುಂಬ ಕ್ಲಿಯರಾಗಿ ಹೇಳಿದ್ದಾರೆ ಅವರು, ಆ ಥರ ಏನೂ ಇಲ್ಲ ಅಂತ. ಸೊ ಐ ಥಿಂಕ್ ಅಟ್ ಎಂಡ್ಸ್ ಇಟ್ ಆಲ್ ಇಟ್ಸ್ ರಿಯಲಿ ಗುಡ್. ಬಟ್ ಒಂದೇ ಒಂದು ವಿ ಆರ್ ಆಲ್ ಫೈಟಿಂಗ್, ಒಬ್ಬರ ಜೊತೆ ಒಬ್ಬರು ಜಗಳ ಆಡ್ತಾ ಇಲ್ಲ. ವಿ ಆರ್ ಆಲ್ ಫೈಟಿಂಗ್ ಅಗೇನ್ಸ್ಟ್ ಪೈರಸಿ ಆಫ್ ಫಿಲ್ಮ್ಸ್, ಅದಂತೂ ಖಂಡಿತ. ನೀವು ತುಂಬ ಸೂಕ್ತವಾದ ಪರ್ಸನಾಲಿಟಿ, ಯಾಕಂತಂದ್ರೆ ಆ ವಿಚಾರ ಬಗ್ಗೆ ಮಾತಾಡೋಕ್ಕೆ. ಯಾಕಂತ ಹೇಳ್ತೀನಿ ದರ್ಶನ್ ಸರ್ ಜೊತೆಗೂ ತುಂಬ ಆಗ್ತದೆ. ಮೊನ್ನೆ ಅಷ್ಟೇ ಸುದೀಪ್ ಸರ್ ನಿಮ್ಮ ಅಪ್ಪ ಕೂಡ ಬಂದಿದ್ರು. ಸೊ ಹಾಗಾಗಿ ನಿಮಗೆ ಅವರ ಸ್ನೇಹ ಕಂಡಾಗ ಏನು ಅನಿಸಿತ್ತು, ಹೇಗಿತ್ತು ಅವ್ರ ಜೊತೆ? ಫಸ್ಟ್ ಫ್ರೆಂಡ್ ಇನ್ ದ ಇಂಡಸ್ಟ್ರಿ. ಅವರಿಬ್ಬರು ಸ್ನೇಹದಲ್ಲ, ನಿಮ್ಮ ಸ್ನೇಹ ಅಲ್ಲ ಮೇಡಮ್, ಅವರ ಸ್ನೇಹ. ಅವರಿಬ್ಬರು ಸ್ನೇಹಿತರೆ ಕಣ ಸತ್ಯ. ಐ ರಿಯಲಿ ಫೀಲ್ ದಟ್ ಯುನೋ ನಾನು ಹೇಳ್ದಂಗೆ ಲೈಕ್ ಪೈರಸಿ ಇಸ್ ಒನ್ ಆಫ್ ಅವರ್ ಬಿಗ್ಗೆಸ್ಟ್ ಎನಿಮೀಸ್. ಅಂದರೆ ಇನ್ನೊಂದು ಬಿಗ್ಗೆಸ್ಟ್ ಎನಿಮೀಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್. ಲೆಟ್ ದೆಮ್ ಸ್ಪೀಕ್ ಫಾರ್ ದೆಮ್ಸೆಲ್ವ್ಸ್. ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಪಕ್ಕದಲ್ಲಿಟ್ಟು ಲೆಟ್ಸ್ ಜಸ್ಟ್ ವಿಶ್ 45 ಆ್ಯಂಡ್ ಮಾರ್ಕ್ ಆಲ್ ದ ಬೆಸ್ಟ್. ಅದು ಬಿಟ್ಟರೆ ಐ ಡೋಂಟ್ ಥಿಂಕ್ ದರ್ ಇಸ್ ಎನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಸುದೀಪ್ ಅವ್ರು ಹೇಳ್ದಂಗೆ ಐ ಥಿಂಕ್ ಇಟ್ಸ್ ವೆರಿ ಕ್ಲಿಯರ್. ಅವ್ರದ್ದು ಇಂಟರ್ವ್ಯೂಸ್ ನೋಡ್ತಾ ಇದ್ದೀನಿ. ಹಿ ಈಸ್ ಡೂಯಿಂಗ್ ಪಬ್ಲಿಸಿಟಿ ಫಾರ್ ಮಾರ್ಕ್. ಅವ್ರು ತುಂಬ ಕ್ಲಿಯರಾಗಿ ಹೇಳಿದ್ದಾರೆ, ಆ ಥರ ಏನೂ ಇಲ್ಲ. ಅವರೇ ಹೇಳಿದ್ಮೇಲೆ ನಾನು ಹೇಳೋದು ತಪ್ಪಾಗುತ್ತೆ. ಸೊ ಆ ಥರ ಏನೂ ಇಲ್ಲ.